ಹಾ, ನಮಸ್ತೆ ಮೇಡಮ್. ನನ್ನ ಹೆಸರು ಮಂಜುಳಾ ಅಂತ ಹೇಳಿ ದಾವಣಗೆರೆಯಿಂದ. ನಾನು ಬಂದು ಇವಾಗ 3 ವರ್ಷ ಆಯ್ತು. ಪತ್ರಿಜಿ ಅವ್ರಿಗೂ ಮತ್ತು ಮಾತಾ ಮಗನಿಗೂ, ರಂಗನಾಥ್ ಸರ್ಗುನು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಮಾಸ್ತರ್ ಆಗಿ ಅಂತ ಹೇಳಿ ಬುಕ್, ಸಿಂಪಲ್ ಬುಕ್ ಅದು. ಮೇಡಮ್ ತುಳಸಿ ಹೇಳಿದ್ರು, ತಾಂಬೂಲ ಹೇಳಿದ್ರು, ಇವರು ಸಂಕಲ್ಪ ಹೇಳಿದ್ರು. ನಾನು ಮಾಸ್ತರ್ ಆಗಿ ಅನ್ನೋ ಒಂದು ಬುಕ್ ಓದ್ತಾ ತಗೊಂಡಿದ್ದು, ಆಯ್ಕೆ ಮಾಡ್ಕೊಂಡಿದ್ದೀನಿ. ಸರ್ ಅವರ ಇದರಿಂದ ನನಗೆ ಸಿಂಪಲ್ ಆಗಿ, ಚಿಕ್ಕದಾಗಿ ಪುಟ್ಟದಾಗಿ ಹೇಳ್ತೀನಿ ನಾನು. ಸರ್ ಹುಟ್ಟಿದಾಗಿಂದನು ಅದರಿಂದ ಸ್ಟಾರ್ಟ್ ಮಾಡಿ ಸರ್ ಹೆಂಗ್ ಬಂದ್ರು, ಆಮೇಲೆ ಧ್ಯಾನ ಅದು ಮಾಸ್ಟರ್ ಹೇಗಾದ್ರು ಅನ್ನೋದಕ್ಕೋಸ್ಕರ ಆ ಮೂಲಕ ನಾನು ಹೇಳ್ತಿದ್ದೇನೆ. ಹಾಗೆ ನಮಸ್ತೆ. ನುಡಿಮುತ್ತು. ಮಾಸ್ಟರ್ ಪತ್ರಿಜಿ ಅವರು 1947ರಲ್ಲಿ ಆಂಧ್ರ ಪ್ರದೇಶದ ನಿಜಾಮದ್ ಜಿಲ್ಲೆಯ ಬೋಧಾನ್ನಲ್ಲಿ ಮಾಸ್ಟರ್ ಆಗಿ ಶಂಕರ್ ನಗರದಲ್ಲಿ ಜನಿಸಿದ್ರು. ತಂದೆ ವೆಂಕಟರಾಮನ್, ತಾಯಿ ಸಾವಿತ್ರಿ ದೇವಿ. 1974ರಲ್ಲಿ ಆಂಧ್ರ ಪ್ರದೇಶದ ಕೃಷಿ ವಿದ್ಯಾಲಯದಲ್ಲಿ ಮಣ್ಣಿನ ಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು 1975ರಲ್ಲಿ ಬಹುರಾಷ್ಟ್ರೀಯ ರಸಗೊಬ್ಬರ ಕಂಪನಿಯಲ್ಲಿ ಹುದ್ದೆಯಲ್ಲಿ ಪಡೆದರು. ಸುಭಾಷ್ ಪತ್ರಿಜಿ ಅವರು 1974ರಲ್ಲಿ ಸ್ವರ್ಣಮಾಲಾ ಸಿರಿಗುರಿ ಅವರನ್ನು ವಿವಾಹವಾದರು. ಅವರಿಗೆ 2 ಮಕ್ಕಳು, ಹೆಣ್ಣು ಮಕ್ಕಳು, ಪರಿಣಿತ ಮತ್ತು ಪರಿಮಳ. ಪರಿಣಿತ 1978ರಲ್ಲಿ ಜನಿಸಿದ್ರು. ಪರಿಮಳ 1982ರಲ್ಲಿ ಜನಿಸಿದ್ದರು. ಸುಭಾಷ್ ಪತ್ರಿಜಿ ಅವರಿಗೆ 1970ರಲ್ಲಿ ಜ್ಞಾನೋದಯ ಉಂಟಾಯಿತು. ನಂತರ ಅವರು ಧ್ಯಾನದಿಂದ ಕೇವಲ ಗಂಭೀರ ಪ್ರಯೋಗಗಳನ್ನು ನಡೆಸುತ್ತಾ ಯಶಸ್ವಿಯಾದರು. 1981ರಲ್ಲಿ ಇಂದ 1983ರವರೆಗೆ ಕರ್ನೂಲ್ ಪಟ್ಟಣದಲ್ಲಿ ಮಹಾನ್ ಗುರುಗಳಾದ ಸದಾನಂದ ಯೋಗಿಗಳ ಸಂಪರ್ಕಕ್ಕೆ ಬಂದರು ಮತ್ತು ಅವರ ಸೇವೆ ಮಾಡುತ್ತಾ ಸಾರ್ವಜನಿಕ ಸತ್ಯಗಳನ್ನು ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಗಳನ್ನು ಹೊಂದಿದ್ದರು. 100 ವರ್ಷಗಳ ಹೆಚ್ಚು ವಯಸ್ಸಾದ ಸದಾನಂದ ಯೋಗಿ ಸ್ವಾಮೀಜಿ ಅವರಿಗೆ ನಗೆ ಸ್ಫೂರ್ತಿ ತಹದಿಯಾಗಿದ್ದರು ಎಂದು ಪತ್ರಿಜಿ ಅವರು ಹೇಳುತ್ತಾರೆ. 1983ರಂದು ಸದಾನಂದ ಯೋಗಿ ಸ್ವಾಮೀಜಿಗಳು ತಮ್ಮ ಭೌತಿಕ ದೇಹವನ್ನು ತೊರೆದರು. ಅಂದಿನಿಂದ ಪತ್ರಿಜಿ ಪ್ರತಿಯೊಬ್ಬ ಮಾನವನನ್ನು ಜಾಗೃತಿಗೊಳಿಸಿ ಮತ್ತು ಅವರ ಪ್ರಬುದ್ಧತೆಗೊಳಿಸಲು ಪ್ರಾರಂಭಿಸಿದರು. ಮುಂದಿನ 2 ದಶಕಗಳಲ್ಲಿ ಅವರು ಆಧ್ಯಾತ್ಮಿಕ ವಿಜ್ಞಾನ ಮತ್ತು ಧ್ಯಾನ ವಿಜ್ಞಾನ 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದ್ದರು. 1990ರಲ್ಲಿ ಪತ್ರಿಜಿ ಅವರು ಶ್ರೀ ಎನ್.ಜಿ. ಶೌಕ್ಯ ಮತ್ತು ಇತರ ಪಿರಮಿಡ್ ಮಾಸ್ಟರ್ಗಳೊಂದಿಗೆ ಸೇರಿ ಕರ್ನೂಲ್ ಸ್ಪಿರಿಚುವಲ್ ಸೊಸೈಟಿಯನ್ನು ಸ್ಥಾಪಿಸಿದರು. ಆ ಮೂಲಕ ಪ್ರತಿಯೊಬ್ಬರಿಗೂ ಮಾನವನಿಗೂ ಧ್ಯಾನ ಜ್ಞಾನ ಬಗ್ಗೆ ಅರಿವು ಮೂಡಿಸಿದರು. ಏಕೈಕ ಧೈರ್ಯದೊಂದಿಗೆ ದೈಹಿಕ, ಮಾನಸಿಕ, ಬೌದ್ಧಿಕ ಆರೋಗ್ಯದ ಅಭಿವೃದ್ಧಿಗಾಗಿ ಧ್ಯಾನ ವಹಿಸಿದರು. ಪ್ರಮುಖ ಪಾತ್ರದ ಬಗ್ಗೆ ತಿಳಿಸಿದರು. 1997ರಲ್ಲಿ ತಿರುಪತಿ ಪಟ್ಟಣದಲ್ಲಿ ಸಭೆ ಸೇರಿ ಎಲ್ಲಾ ಪಿರಮಿಡ್ ಧ್ಯಾನಿಗಳಿಂದ ಮಹರ್ಷಿ ಎಂಬ ಬಿರುದನ್ನು ಪತ್ರಿಜಿ ಅವರಿಗೆ ಪ್ರದಾನ ಮಾಡಲಾಯಿತು. ಪತ್ರಿಜಿ ಅವರು ಪತ್ರಿಜಿ ಅವರ ಅವತಾರಕ್ಕೂ ಹೆಚ್ಚು ಮಾಸ ಪುಸ್ತಕಗಳು ಬರೆದಿದ್ದರು ಮತ್ತು ಇವರಲ್ಲಿ ವಿವಿಧ ಹೊಸ ಯುಗದ ಆಧ್ಯಾತ್ಮಿಕ ಜ್ಞಾನ ವಿಷಯಗಳ ಮೇಲೆ ಹಲವಾರು ಆಡಿಯೋ, ವಿಡಿಯೋಗಳು ಮತ್ತು ಸಿಡಿಗಳು ಹೆಚ್ಚಾಗಿ ತೆಲುಗು ಭಾಷೆಯಲ್ಲಿ ತಂದಿದ್ದಾರೆ. ಮಹರ್ಷಿ ಪತ್ರಿಜಿ ಅವರು ದೇಶದ ಪ್ರತಿ ಮೂಲೆಗಳಲ್ಲೂ ವ್ಯಾಪಕವಾಗಿ ಸಂಚರಿಸಿ ದೂರದ ಕುಗ್ರಾಮಗಳ, ಹಳ್ಳಿಗಳಿಗೂ ಸೇರಿದಂತೆ ವರ್ಷವಿಡೀ ಪ್ರಯಾಣಿಸಿ ಎಲ್ಲಾ ವಯಸ್ಸಿನ ಲಿಂಗಭೇದವಿಲ್ಲದನೆ ಎಲ್ಲಾ ವ್ಯಕ್ತಿಗಳಿಗೂ ಧ್ಯಾನ ತರಗತಿಗಳನ್ನು ನಡೆಸಿ ಧ್ಯಾನ ಕಲಿಸಿದರು. ಇಲ್ಲಿಯವರೆಗೆ ಪತ್ರಿಜಿ ಅವರ ಸಾವಿರಾರು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಆನಾಪಾನಸತಿ ಧ್ಯಾನ, ಸಸ್ಯಾಹಾರ ಪಿರಮಿಡ್ ಧ್ಯಾನ ಮತ್ತು ಹೊಸ ಯುಗ ಆಧ್ಯಾತ್ಮಿಕ ವಿಜ್ಞಾನ ಇತ್ಯಾದಿ. ಈ ಪುಸ್ತಕಗಳನ್ನು ಪತ್ರಿಜಿ ಅವರು ಮಾತುಕತೆಗಳಂತೆ ಸಂಕಲ್ಪವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಅವರ ಜೀವನಕ್ಕೆ ಹೇಗೆ ಮಾಸ್ಟರ್ ಆಗಬಹುದು ಎಂಬುದನ್ನು ತಿಳಿಸಿದ್ದಾರೆ. ನುಡಿಮುತ್ತುಗಳು. ನಮಸ್ತೆ ಮೇಡಮ್. ನಾನು ತಗೊಂಡಿರೋದು ನಮ್ಮ ನೈಜತೆಯನ್ನು ತಿಳಿದುಕೊಳ್ಳುವುದು.
ನೈಜವಾಗಿ ತಿಳಿದುಕೊಳ್ಬೇಕಾಗಿರೋ ವಿಷಯ. ನಾವು ನೈಜವಾಗಿ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮಾತ್ರ ಈ ತರ ಜೀವನವನ್ನು ಅನುಭವಿಸಲು ಕೇಳುತ್ತೇವೆ ಮಾತ್ರ. ನಾವ್ ಯಾವಾಗ್ಲೂ ಧ್ಯಾನ ಕಲಿಬೇಕು ಅಂತ ಇರ್ತೀವಿ, ಆದ್ರೆ ಎಲ್ಲರೂ ಹೇಳ್ತಿರ್ತಾರೆ ಧ್ಯಾನ ಅಂದ್ರೆ ಏನು, ಇನ್ನೊಂದೇನು ಅಂದ್ರೆ ಕೇಳ್ಬೇಕು ಅಂದ್ರೆ. ನಾವು ಧ್ಯಾನ ಅಂದ್ರೆ ಜ್ಞಾನವನ್ನು ಹಂಚಬಹುದು, ಅದರಿಂದ ಬಹಳ ಪ್ರಯೋಜನಗಳು ಆಗ್ತವೆ. ಮತ್ತೆ ನಮ್ಮನ್ನೊಳಗೆ ದೇಹದ ವಿಶ್ವವಿಖ್ಯಾತ, ನಮ್ಮೊಳಗೆ ವಿಶ್ವ ಪಾತ್ರ ಪಾಣಿತ್ಯ ತತ್ವಗಳು ಅರಿಯುತ್ತೇವೆ. ಇವೆಲ್ಲವನ್ನು ಅನುಭವಿಸ್ತಾ ಅರಿವು ಮೂಲಕ ನಾವು ಮಾಸ್ತರ್ಗಳು ಆಗಬಹುದು. ನಾವೆಲ್ಲರೂ ಮಾನವನಾಗಿ ಜನಿಸಿದ್ಮೇಲೆ ನಾವು ಈ ಸಮಾಜದಲ್ಲಿ ಏನನ್ನ ನಾವು ಕಲಿಸ್ತೀವಿ, ನಾವ್ ಏನ್ ಕಲ್ತ್ಕೊಂತೀವಿ ಮತ್ ಬೇರೆಯವ್ರಿಗೆ ಏನ್ ಕಲಿಸ್ತೀವಿ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಅತಿ ಸಾಮಾನ್ಯನಾಗಿನೂ ಆ ಪರಿಣಾಮ ಕಲ್ತ್ಕೋಬಹುದು. ಹಾಗಾಗಿ ಮಾನವನಾಗಿ ಬೆಳೆಯುತ್ತಾ ಹೇಗೆ ನಮ್ಮ ತೃಪ್ತಿಗೆ ಅಸಾಮಾನ್ಯವನ ಪರಿಪೂರ್ಣವನಾಗಿ ನಮ್ಮನ್ನು ಅಸಂಖ್ಯಾತ ಅಗತ್ಯ ಮತ್ತು ಆಸೆಗಳನ್ನು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕ ಆಗಿ ಮತ್ತು ಸಾಧಿಸಬಹುದು. ಸಂಕ್ಷಿಪ್ತ ಹಾಗೂ ಸಮಾಜ ಸಂಪೂರ್ಣ ಯಶಸ್ಸು ಹೇಗೆ ಸಾಧಿಸಬೇಕು ಅನ್ನೋದು, ಜಗತ್ತಿಗೆ ಸಂಪೂರ್ಣವಾಗಿ ಯಶಸ್ವಿ ಸಾಧಿಸುವುದು ಹೇಗೆ ಅನ್ನೋದಕ್ಕೆ ಬೇರೆಯವ್ರಿಗೆಲ್ಲ ಹೇಳಕ್ಕೆ, ನಾವು ಧ್ಯಾನ ಮಾಡ್ತಾ ಇದ್ರೆ ನಾವು ಇನ್ನೊಬ್ರಿಗೆ ಹೇಳಕ್ ನಮ್ಗೂನು ಅನುಕೂಲ ಆಗುತ್ತೆ. ನಾವುನು ಹೇಳ್ಬೋದು ಈ ತರ ಧ್ಯಾನ ಮಾಡ್ರಿ, ನಿಮ್ಗೂನು ಈ ತರ ಅನುಕೂಲ ಆಗುತ್ತೆ, ಆರೋಗ್ಯದ ಬಗ್ಗೆ ಆಗ್ಲಿ ಇನ್ನೊಂದೇ ಆಗ್ಲಿ ಎಲ್ಲದನ್ನು ಸಿದ್ಧಿಗಳು ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಯಶಸ್ವಿಯಾಗಿ ಇದ್ ಮಾಡ್ಬೋದು. ಮತ್ ಕೆಲವು ಸಂದರ್ಭಗಳಲ್ಲಿ ಅನೇಕ ಜನರು ಏಕರೂಪವಾಗಿ ನಿರ್ವಾಸ ಮತ್ತು ಜೀವನದಲ್ಲಿ ನಡೆಸುತ್ತಾರೆ. ಉತ್ಸಾಹದಿಂದ ಜೀವನವನ್ನು ನಡೆಸಲು ಬಹಳ ಯಶಸ್ವಿಯಾಗಿ ಇರೋರು ಇರ್ತಾರೆ, ಉಲ್ಲಾಸದಿಂದನೂ ಇರ್ಬೋದು. ತದನಂತರ ಅವರು ಯಶಸ್ಸನ್ನು ಕಂಡು ಸಾಧನೆ ಬಗ್ಗೆ ಸಂತೋಷದಿಂದ ಇರ್ಬೋದು. ಅಗತ್ಯ ಮತ್ತು ಆಸೆಗಳು ಈಡೇರದೆ ಹೋದರೆ ಇದರಿಂದ ಡಿಪ್ರೆಸ್ ಆಗ್ಬೋದು. ಅಯ್ಯೋ ಹಿಂಗಾಯ್ತು ಹಂಗಾಯ್ತು, ನಾನು ಹಂಗ್ ಬೆಳೆದಿದ್ದೆ ಅಂತ ಒಂದೇ ಸತಿ ಸಡನ್ಲಿ ಡಿಪ್ರೆಸ್ ಆಗಿ ಜೀವನ ಕಳ್ಕೋಬಹುದು ಅನ್ನೋ ಮಟ್ಟದಲ್ಲಿ ಇದ್ದಾಗ ಈ ಧ್ಯಾನವನ್ನ ಪ್ರಚಾರ ಮಾಡಿದ್ರೆ ನಾವು ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಮೂಲಕ ಮಾಸ್ಟರ್ ಆಗಿ ಅನ್ನೋ ಒಂದು ಬುಕ್ ಅಲ್ಲಿ ಸರ್ ಹೇಳಿರೋದು. ಅನಗತ್ಯ ಆಸೆ ಮತ್ತು ಈಡೇರಿಕೆ ಹೋಗುತ್ತದೆ, ಇದರಿಂದ ಅನೇಕರು ಪೂರ್ಣ ಭರವಸೆಯನ್ನು ಕಳೆದುಕೊಳ್ತಾರೆ. ಇದರಿಂದ ಹಲವಾರು ಆತ್ಮಹತ್ಯೆ ಪ್ರಕರಣಗಳು ನಡೆಯುತ್ತವೆ ಮತ್ತು ನಡೆಯುತ್ತಾ ಮತ್ತೆ ಹಲವಾರು ನಿರುತ್ಸಾಹ ಜೀವನವನ್ನು ನಡೆಸುತ್ತಾರೆ. ಆಸೆಯಿಂದ ತಮ್ಮ ಸಾವಿರಾರು ಅಪ್ಪುಗೆಗಾಗಿ ಕಾಯುತ್ತಿದ್ದಾರೆ. ಸಾವಿರಾರು ಜನರು ನಿಜವಾದ ಜೀವನದ ಸಾರವನ್ನು ತಿಳಿಯದೇನೆ ಬದುಕುತ್ತಿದ್ದಾರೆ. ಲಕ್ಷಾಂತರ ಜನರು ಅಸ್ವಸ್ಥರಾಗಿ ಅನಾರೋಗ್ಯದಿಂದನೂ ಕೂಡಿದ್ದಾರೆ, ಮಾನಸಿಕ ಒತ್ತಡದಿಂದನೂ ಬಳಲುತ್ತಿದ್ದಾರೆ ಮತ್ತು ವ್ಯಕ್ತಿಗಳ ಮಧ್ಯೆ ಸುಮಧುರ ಸ್ನೇಹ ಬಾಂಧವ್ಯಗಳು ಪಡುತ್ತಿಲ್ಲ. ಈ ಪ್ರಪಂಚದಲ್ಲಿ ಮನುಷ್ಯನು ಸಂತೋಷವಾಗಿ ಯಾವುದೇ ತಂತ್ರಜ್ಞಾನವನ್ನು ಸಾಧ್ಯವಾಗಿಲ್ಲ. ಏತಕ್ಕಾಗಿ ಇದೆಲ್ಲ ಪಡೆಯದೆ, ಏಕೆಂದರೆ ಮನುಷ್ಯನು ತನ್ನ ಬಗ್ಗೆ ತಾನೇ ತಿಳಿದುಕೊಳ್ಳುತ್ತಿಲ್ಲ. ನಾವು ನಮ್ಮ ಜೀವನದಲ್ಲಿ ಅಧ್ಯಯನ ಮಾಡುತ್ತಾ ಬಿಟ್ಟು ಎಲ್ಲವನ್ನೂ ಅಧ್ಯಯನವನ್ನು ಮಾಡಕ್ ಹೋಗ್ತೀವಿ. ಅವಾಗ ನನ್ನ ಜೀವನ ಹೇಗಿರ್ಬೇಕು, ಹೇಗಿರ್ಬಾರ್ದು, ಇನ್ನೊಬ್ಬರಿಂದ ನಾವ್ ಏನ್ ತಿಳ್ಕೊಬೇಕು, ಕೆಟ್ಟದ್ಯಾವ್ದು ಒಳ್ಳೇದಾದ್ರು ತಿಳ್ಕೊಳಕೋಸ್ಕರ ಈ ಜೀವನ ಇದೆ. ಅದಕ್ಕೋಸ್ಕರ ನಾವ್ ಏನಾಗ್ಬೇಕು ಅನ್ನೋದು ಅದನ್ನ ಒಳ್ಳೆ ದಾರಿಯಲ್ಲಿ ನಡೆಯೋದೇ ಒಂದು ಇದ್ದು. ಹಾಗಾಗಿ ಧ್ಯಾನಕ್ಕೋಸ್ಕರ ನಾವು ಜೀವನದಲ್ಲಿ ಅಧ್ಯಯನ ಮಾಡುತ್ತಾ ಬಿಟ್ಟು ಎಲ್ಲವನ್ನೂ ಅಧ್ಯಯನ ಮಾಡ್ತೀವಿ. ನಮ್ಮನ್ನು ನಾವು ಅಧ್ಯಯನ ಮಾಡುವುದು ನಮ್ಮ ಜೀವನದ ಅತಿ ಕರ್ತವ್ಯವಾಗಬೇಕು ಮತ್ತು ಈ ಕೆಳಗಿನ ಪ್ರಶ್ನೆ ಉತ್ತರಗಳನ್ನು ಹುಡುಕಬೇಕು. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ಜನನ ಎಂದರೇನು, ಮರಣ ಎಂದರೇನು, ಜೀವನ ಎಂದರೇನು, ಮಾನವನ ದುಃಖದ ಮೂಲ ಯಾವುದು, ಮಾನವನ ಎಲ್ಲಾ ದುಃಖಗಳಿಗೂ ಶಾಶ್ವತ ಪರಿವಾರ ಏನು, ಮಾನವನ ದುಃಖವನ್ನು ಸ್ವಯಂ ಪ್ರೇರಿತ ಅಥವಾ ದೇವರು ನೀಡಿದ ತೀರ್ಪ ಅಂತ ಹೇಳಿ ತಿಳ್ಕೊಳಕ್ಕೆ ನಾವು ಈ ಜನ್ಮದಲ್ಲಿ ಎಲ್ಲದನ್ನು ಕ್ವಶನ್ ಮಾರ್ಕ್ ಹಾಕೊಂಡ್ರೆ ನಮ್ಗೆ ಏನಿದೆ ಏನಿಲ್ಲ, ಯಾವ್ದು ಕರೆಕ್ಟ್ ಆಗಿದೆ ಯಾವ್ದು ತಪ್ಪಾಗಿದೆ ಅನ್ನೋದು ತಿಳ್ಕೊಳೋ ಅವಶ್ಯಕತೆ ಇದೆ ನಮ್ಮಲ್ಲಿ. ಇನ್ನೊಬ್ರಿಗೂ ಹೇಳ್ಬೇಕಾಗುತ್ತೆ. ಈ ಮೂಲಕ ಪ್ರಶ್ನೆಗಳನ್ನು ಪ್ರತಿಯೊಬ್ಬರು
ಯಾವಾಗ ಸರಿಯಾದ ಪ್ರಶ್ನೆಗಳಿಗೆ ನಮಗೆ ನಾವೇನೆ ಕೇಳಿಕೊಳ್ತೇವೋ ಆಗ ಎಲ್ಲಾ ಉತ್ತರಗಳು ಪಡೆಯುತ್ತವೆ. ನಾವು ಸರಿಯಾದ ಪ್ರಶ್ನೆಗಳಿಗೆ ಕೇಳಿಕೊಳ್ಳುತ್ತಿದ್ದಾಗ ಅದಕ್ಕೆ ತಕ್ಕ ಉತ್ತರಗಳನ್ನು ಹೇಗೆ ಪಡಿಬೇಕು ಸಾಧ್ಯ. ಸೂರ್ಯನೆಡೆಗೆ ನೋಡಿದರೆ ಸೂರ್ಯನಿಗೆ ಹೇಗೆ ನೋಡುತ್ತೇವೆ ಹಾಗೇನೆ ಸೂರ್ಯನ್ ನೋಡ್ತಾ ಹೋದಾಗ ನಮ್ಮಲ್ಲೇ ಕ್ವಶನ್ ಹಾಕಂತೀವಿ ಒಂದೊಂದ್ಸತಿ. ಸೂರ್ಯನ್ ಎಷ್ಟೆಲ್ಲ ದುಡಿತೀವಿ ಮಾಡ್ತೀವಿ ಆದ್ರೂ ನನಗೇನು ಸಿಗ್ತಾ ಇಲ್ಲಲ್ಲ, ಯಾಕೆ ಹೀಗಾಗ್ತಿದೆ ಏನಕ್ಕೆ ಅಂತ ಹೇಳಿ ಕೇಳ್ತಿರ್ತೀವಿ. ಮಳೆ ಆದ್ರೂ ಅಷ್ಟೇ ಏನದು. ಆದ್ರೆ ನಾವು ಸರಿಯಾದ ಅರ್ಥ ತಿಳ್ಕೊಂಡು ನಮ್ಮಲ್ಲಿ ನಾವು ಏನೋ ಹುಡ್ಕಣದಿದೆ ಅನ್ನೋದಕ್ಕೋಸ್ಕರ ಮಾನವನಿಗೆ ತನ್ನ ಅಸ್ತಿತ್ವದ ಬಗ್ಗೆ ಸತ್ಯವನ್ನು ಕಂಡುಕೊಳ್ಳಲು ಆಸಕ್ತಿ ಇಲ್ಲದಿದ್ದರೆ ಆತನ ಹುಟ್ಟಿನ ಬಗ್ಗೆ ಮಾನವನ ಸಂಬಂಧಗಳ ಬಗ್ಗೆ ಅಥವಾ ಮಾನವನ ಸೃಷ್ಟಿ ಹೇಗಾಯ್ತು ಎಂಬುದರ ಬಗ್ಗೆನೂ ತಿಳ್ಕೊಂಡಿದ್ರೆ ನಾವು ನಡೆಸುವ ಜೀವನಕ್ಕೆ ಗುರಿಯೇ ಇಲ್ಲದಂತಾಗುತ್ತೆ. ಜ್ಞಾನವೇ ಇಲ್ಲ ಬೆಳೆಯುತ್ತಿರುತ್ತಾನೆ. ಸ್ವಯಂ ಮೌಲ್ಯಗಳ ಆದೇಶಗಳನ್ನು ತಿಳಿಯದಿದ್ದರೆ ಸಂಸಾರ ನಡೆಸುತ್ತಾನೆ. ನಾವು ಸ್ವಯಂ ಏನು ತಿಳ್ಕೊಂಡಿಲ್ದೇನೆ ಸುಮ್ನೆ ಜೀವನ ನಡೆಸ್ತಾ ಇರ್ತೀವಿ. ನಮ್ಮಲ್ಲಿ ಏನೋ ಒಂದ್ ಇದೆ, ನಾವ್ ಏನ್ ತಿಳ್ಕೋಬೇಕು ಅನ್ನೋದನ್ನ ಫಸ್ಟ್ ಹುಡುಕ್ತಾ ಹೋದರೆ ಅವಾಗ ಸಾವಿನ ಬಗ್ಗೆ ಆಗ್ಲಿ ತಿಳುವಳಿಕೆ ಇಲ್ಲದೆ ಸಾಯುತ್ತಾನೆ. ಸಾವಿಗಾಗಿ ನಾನು ಏಕೆ ಕಾಯಬೇಕು ಎಂದು ತಿಳ್ಕೊಳ್ಳೋದೇನೆ ಸಾವಿಗಾಗಿ ಕಾಯುತ್ತಿರುತ್ತಾನೆ. ಅವನ ಕಾರಣಗಳನ್ನು ತಿಳ್ಕೊಳ್ಳದೆ ತನ್ನ ವೈಯಕ್ತಿಕ ಜೀವನದಲ್ಲಿ ವೈಫಲ್ಯಗಳ ಮೇಲೆ ವೈಫಲ್ಯಗಳು ಹೊಂದುತ್ತಾನೆ. ತನ್ನ ಆರೋಗ್ಯದ ಬಗ್ಗೆ ಕಾರಣ ತಿಳಿಯದೇನೆ ಅನಾರೋಗ್ಯದಿಂದ ಬಳಲುತ್ತಿರುತ್ತಾನೆ. ವೈದ್ಯರ ಮೊರೆ ಹೋಗುತ್ತಾನೆ, ಆಸ್ಪತ್ರೆ ಸೇರುತ್ತಾನೆ, ಶಸ್ತ್ರಚಿಕಿತ್ಸೆ ಒಳಗಾಗುತ್ತಾನೆ. ಇದೆಲ್ಲ ಏಕೆ ನಡೆಯುತ್ತದೆ ಎಂಬ ಅರಿವೇ ಅವನಿಗಿಲ್ಲದೇನೆ ದೇವಸ್ಥಾನಕ್ಕೆ ಏಕೆ ಹೋಗುತ್ತಿದ್ದೇನೆ ಎಂದು ಸ್ವಾಮೀಜಿ ಕಾಲು ಮುಗಿಯುತ್ತಾನೆ. ಏಕೆ ಮುಗಿಯಬೇಕು ಎಂಬ ತಿಳುವಳಿಕೆಯೂ ಒಬ್ಬರ ಸಾಮಾನ್ಯ ಮನುಷ್ಯನ ಇಂತಹ ಮೂಲಭೂತ ಪ್ರಶ್ನೆಗಳಿಗೆ ಕೇಳಿಕೊಳ್ಳದೇನೆ ಈ ಪರಿಸ್ಥಿತಿಗೆ ಒಳಗಾಗುತ್ತಾನೆ. ಮನುಷ್ಯನು ಆ ದೇವ್ರಿಗೆ ಹೋದ್ರೆ ಈ ದೇವ್ರಿಗೆ ಹೋದ್ರೆ ಒಳ್ಳೇದಾಗುತ್ತೆ, ಆ ದೇವ್ರಿಗೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಅಂತಿರ್ತು. ಆ ಸ್ವಾಮೀಜಿ ಹತ್ರ ಹೋದ್ರೆ ಬಹಳ ದುಡ್ಡು ಅವ್ರು ತುಂಬಾ ಒಳ್ಳೆಯರಂತ, ಅವ್ರು ಏನೋ ಒಂದು ಇದನ್ ಮಾಡ್ಕೊಡ್ತಾರಂತೆ, ನಾವು ಉದ್ಧಾರ ಆಗ್ತೀವಂತ. ಅದ್ ನಮ್ಮಲ್ಲೇ ಇದೆ, ನಮ್ಮಲ್ಲಿರೋ ದೇಹದಲ್ಲಿರೋ ಇದನ್ನ ಕಣ್ಕಣದ್ ಬಿಟ್ಟು ಬೇರೆ ಎಲ್ಲೆಲ್ಲೋ ಹೋಗಿ ನಾವು ಎಲ್ಲ ಅವ್ರು ಚೆನ್ನಾಗೆ ಇದು ಚೆನ್ನಾಗೆ ಅಂತ ಇರ್ತೀವಿ. ಆದ್ರೆ ನಮ್ಮೊಳಗಿರುವ ಯಾರಾದರೂ ಪದವಿ ಪೂರ್ವ ಶಿಕ್ಷಣ ಪಡೆದ ಮಾನವನು ಸಾತ್ವಿಕವಾದ ಪದವಿಯನ್ನು ಪಡೆಯಲು ಬಯಸುತ್ತಾನೋ, ಯಾರಾದರೂ ಒಂದು ಮನೆಯಲ್ಲಿ ನಾವು 2 ಮನೆಯನ್ನು ಕಟ್ಟಲು ಬಯಸುತ್ತೇವೆ. ಇದು ಹೇಗೆ ಸಾಕಾಗುತ್ತಿರುತ್ತದೆ. ಆದರೆ ನಾವು ಮಾನಸಿಕವಾಗಿ ಬೇರೆ ಯಾರೋ ಮಾಡುತ್ತಿದ್ದಾರೆ, ಅದಕ್ಕೆ ನಾವು ಆ ಕೆಲಸವನ್ನು ನಕಲು ಮಾಡುತ್ತೇವೆ. ಅದಕ್ಕೆ ಅವರಿಗಿಂತಲೂ ಉತ್ತೀರ್ಣವಾಗಿ ಕಟ್ಟಬೇಕೆಂಬ ಪೈಪೋಟಿಗೆ ಬೀಳುತ್ತೇವೆ. ಒಬ್ರು ಮನೆ ಕಟ್ಟಿದ್ದಾರೆ ಅಂದ್ರೆ ಅವ್ರೇನು ಅವ್ರ ಮನೆ ಕಟ್ಟಿದ್ದಾರೆ ಅಂತ ಏನು ಇಲ್ದರೆ ಮನೆ ಕಟ್ಟಿದ್ದಾರೆ, ನಾನು ಎಷ್ಟು ಶ್ರೀಮಂತ, ನಾನು ಎಷ್ಟು ದೊಡ್ಡ ವ್ಯಕ್ತಿ, ನಾನ್ ಯಾಕೆ ಕಟ್ಬಾರ್ದು ಅಂತ ಮೂರ್ ಮನೆ ಏನು ಕಟ್ತಾ ಇದೀನಿ ಅಂತ ಗೊತ್ತಿಲ್ದೇನೆ ಮನೆಗಳು ಕಟ್ಟೋದು. ನಾವ್ ಏನ್ ಮಾಡ್ತಿದೀವಿ ಅನ್ನೋದೇನೆ ಅವ್ರು ಮಾಡಿದಾರೆ. ನಾವ್ಯಾಕೆ ನಮ್ಮನೆ ಮುಂದೆ 1 ಕಾರ್ ಐತೆ, ಅವ್ರ ಮನೆ ಮುಂದೆ 2 ಕಾರ್ ಇದೆ, ನಾವ್ ಇನ್ನೊಂದ್ 2 ತಂದು ಇಟ್ಕೊಳ್ಳೋಣ. ಆಸೆ ಅನ್ನೋದು ಮನುಷ್ಯನಿಗೆ ಎಲ್ಲಿ ಕೊನೆ ಅನ್ನೋದೇ ಇಲ್ದೇನೆ, ಅರ್ಥ ಇಲ್ದೇನೆ ನಾವು ಜೀವನ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಒಬ್ಬ ಮನುಷ್ಯನ ವ್ಯಕ್ತಿ ತನ್ನ ವೈಯಕ್ತಿಕ ಕುರುಡುತನದಿಂದ ರಾಮದೇವರು ದೇವಸ್ಥಾನಕ್ಕೆ ಹೋಗುತ್ತಾನೆ. ರಾಮನು ಹೇಗೆ ತನ್ನ ಸದ್ಗುಣಗಳಿಂದ ದೇವರಾದರು ಎಂಬುದು ವಿಚಾರವೂ ಇಲ್ಲದೆ ಹಾಗೆ ಕೃಷ್ಣನ ದೇವಸ್ಥಾನಕ್ಕೆ ಹೋದಾಗಲೂ ತಿಳಿಸಿಕೊಳ್ಳುವುದೇ ಅವನನ್ನ ಕೃಷ್ಣನ ಜೀವನದ ಬಗ್ಗೆ ಒಂದೆರಡು ಸಾರಿಯಾದರೂ ಯೋಚಿಸುವುದಿಲ್ಲ. ಕೃಷ್ಣ ಆಗ್ಲಿ ರಾಮ ಆಗ್ಲಿ ಅವರೆಲ್ಲ ಮಂದಿರಗಳು ಸುಮ್ನೆ ಹೋಗ್ ಬರ್ತೀವಿ ವಿನಃ ಅಲ್ಲಿ ಅವರಿಂದ ಏನ್ ತಿಳ್ಕೊಂಡ್ವಿ ಏನ್ ಅರ್ಥ ಮಾಡ್ಕೊಂಡ್ವಿ ಅನ್ನೋದು ಯಾರಿಗೂನು ಇದಾಗ್ತಾ ಇಲ್ಲ. ಚರ್ಚೆಗೆ ಹೋದಾಗ ಯಾಂತ್ರಿಕವಾಗಿ ದೇವರಿಗೆ ತನ್ನ ಮಾನವನನ್ನು ಸಲ್ಲಿಸುತ್ತಿದ್ದಾನೆ. ಯಶಸ್ವಿ ಮತ್ತು ಅವರ ಬೋಧನೆ ಬಗ್ಗೆ ಒಂದು ಕ್ಷಣವೂ ಚಿಂತಿಸುವುದಿಲ್ಲ. ಬೌದ್ಧ ದೇವಸ್ಥಾನಕ್ಕೆ ಹೋದಾಗ ಬುದ್ಧನ ಬೋಧನೆ ಬಗ್ಗೆನೂ ಯೋಚಿಸುವುದಿಲ್ಲ. ಇದು ಆಧುನಿಕ ಮಾನವನ ಸ್ಥಿತಿಯಾಗಿದೆ. ನನ್ನ ಆರಂಭಿಕ ಜೀವನದಲ್ಲಿ ನಾನು ಸಹ ಹೀಗೆಯೇ ಜೀವಿಸಿದೆ, ಯೋಚಿಸುತ್ತಿದ್ದ, ಅರ್ಥ ಮಾಡಿಕೊಳ್ಳದೆ ಚರ್ಚೆಗೆ ಹೋಗಿದ್ದೆ. ಏನನ್ನೂ ಅರ್ಥ ಮಾಡಿಕೊಳ್ಳಲಾಗದೇನೆ ದೇವಸ್ಥಾನಕ್ಕೆ ಹೋಗಿ ಏಕೆಂದು 1972 ನಾನು ಜ್ಞಾನೋದಯ ಹೊಂದಿದೆ ಎಂದು ಸಾಮಾನ್ಯ ವ್ಯಕ್ತಿಯಾದೆನು.
ಮೇಡಮ್, ಎಕ್ಸ್ಕ್ಯೂಸ್ ಮಿ ಮೇಡಮ್, ಕ್ಷಮಿಸಿ ಮೇಡಮ್, ಮಂಜುಳಾ ಮೇಡಮ್, ಟೈಮ್ ಆಗ್ತದೆ ಇನ್ನು ನಮಸ್ತೆ ಜಾಸ್ತಿ. ಮೇಡಮ್. ಇಲ್ಲ, ಇನ್ನೊಂದು ಪೇಜ್ ಇದೆ ಮೇಡಮ್ ಅಷ್ಟೇನೆ. ಒಂದ್ ಪೇಜ್ ಅಂದ್ರೆ ಬಹುಶಃ ಇಲ್ಲ ಇಲ್ಲ ಮೇಡಮ್, ಅದೇ 1976ರಲ್ಲಿ ಜ್ಞಾನೋದಯದೊಂದಿಗೆ ನಾನು ಸಹ ಸಾಮಾನ್ಯ ವ್ಯಕ್ತಿಯಾಗಿದ್ದೆ, ಮಾಸ್ಟರ್ ಆಗಿ ಸಾಮಾನ್ಯ ವ್ಯಕ್ತಿಯಾಗಿ. ಅವಾಗ ಪತ್ರಿಜಿ ಅವರು ಜ್ಞಾನೋದಯವನ್ನು ಪಡೆದರಂತೆ. ನಾನು ಇದು ಬರೀ ಏನು ಅಂತ ಯೋಚನೆ ಇಲ್ದೇನೆ ನಾವು ಈ ತರ ಆದ್ವಿ, ಹಾಗಾಗಿ ಜ್ಞಾನೋದಯ ಆಯ್ತು ಅಂತೇಳಿ. ಈ ಮೂಲಕ ನಾನು ಇನ್ನೊಂದ್ ದಿನ ತಗೊಳ್ತೀನಿ. ನಮಸ್ತೆ, ನಾನು ಸಂತೋಷ ಮಾಸ್ಟರ್ ಅಂತೇಳಿ ಅದ್ ಇನ್ನೊಂದ್ ದಿನ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಎಲ್ಲ ನನಗೆ ಅವಕಾಶ ಮಾಡಿಕೊಟ್ಟ ಮಾತಾ ಫೌಂಡೇಶನ್ಗೂ ಮತ್ತು ಅಲ್ಲಿರೋ ಎಲ್ಲಾ ಸಿಬ್ಬಂದಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿದ್ರಿ, ಯಾಕಂತಂದ್ರೆ ಪತ್ರಿಜಿ ಸರ್ ಅವ್ರು ಏನ್ ಹೇಳ್ತಾರಂದ್ರೆ, ತುಂಬಾ ಜನ ಅನ್ಕೋತಾರೆ ನಾನ್ ಮಾಸ್ಟರ್ ಅಲ್ಲ, ನನಗೆ ಯಾರು ಗೊತ್ತಿಲ್ಲ ಅಂತ. ಪತ್ರಿಜಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದಿನ ಧ್ಯಾನವನ್ನು ಮಾಡಿದ್ರೆ ಒನ್ ಡೇ ಮಾಸ್ಟರ್. ಹಾಗೇನೆ ಎಷ್ಟು ದಿನ ಮಾಸ್ಟರ್ ಆಗೋದು. ಯಾರು ಇಲ್ಲಿ ಹೆಚ್ಚು ಅಥವಾ ಯಾರು ಗುರುಗಳು ಶಿಷ್ಯರು ಒಬ್ರು ಹೆಚ್ಚು ಒಬ್ರು ಕೆಳಗೆ ಅಂತ ಇಲ್ಲ. ಆದ ಕಾರಣ ಧ್ಯಾನವನ್ನ ಮಾಡ್ತಾ ಇರಿ. ಇನ್ನೊಬ್ರು ದೊಡ್ಡವರು ನಾನು ಕೆಳಗಿನವರು ಅಂತ ಅನ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಎಲ್ಲ ಧ್ಯಾನ ಪರವಾಗಿ ತಮ್ಗೆ ಧನ್ಯವಾದಗಳು. ಮತ್ತೊಮ್ಮೆ ಬಂದು ತಾವಿದ ವೇದಿಕೆಯಲ್ಲಿ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ.